ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ವ್ಲಾಗ್ಸ್. ತುಂಬಾ ದಿನ ಆದ್ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಅಷ್ಟು ಬ್ಯುಸಿ ಆಗಿದ್ದೀವಿ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡಿ ತುಂಬಾ ದಿನ ಆಯಿತು, ಬಟ್ ಇವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ಹುಷಾರಿರಲಿಲ್ಲ, ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಅಂತ ಸ್ವಲ್ಪ ಜಾಸ್ತಿ ಆಗಿತ್ತು. ಹಾಗಾಗಿ ಇವಾಗ ನಾನು ಮತ್ತು ನನ್ನ ಫಿಯಾನ್ಸಿ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಯಡಿಯೂರಿಗೆ. ಊರಿಗೂ ಹೋಗ್ತಾ ಇಲ್ಲ, ಯಾಕಂದರೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಟಿದ್ವಿ. ಅಮ್ಮ ಬಸ್ಸಲ್ಲಿ ಬರ್ತಾ ಇದ್ದಾರೆ, ನಾನು ಮತ್ತು ಫಿಯಾನ್ಸಿ ಗಾಡೀಲಿ ಹೋಗ್ತಾ ಇದ್ದೀವಿ. ಇವರು ಒಬ್ಬರೇ ಬರ್ತಾರಲ್ಲ ಅಂತ ನಾನು ಜೊತೆಗೆ ಬರ್ತಾ ಇದ್ದೀನಿ. ಹಾಗೆ ಒಂದು ಲಾಂಗ್ ಡ್ರೈವಲ್ಲಿ ಒಂದು ಬ್ರೇಕ್ ಇರಲಿ ಅಂತ ಹೇಳಿ ಕಾಮತ್ ಹೋಟ್ಲಲ್ಲಿ ಕಾಫಿ ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ. ನಾನು ಯಾವತ್ತೂ ಕುಡ್ದಿರಲಿಲ್ಲ, ಬಟ್ ಇವ್ರು ಕುಡ್ದಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ಕುಡಿಯೋಣ ಅಂತ ಹೋದ್ವಿ. ನನಗೇನು ಅನಿಸ್ತು ಅಂದರೆ ಕಾಫಿ ಚೆನ್ನಾಗಿತ್ತು, ಬಟ್ ಅದು ಫಿಲ್ಟರ್ ಕಾಫಿ ಅಲ್ಲ. ಲೈಕ್ ಯಾವ ಥರ ಅಂದರೆ ನಾರ್ಮಲ್ ಕಾಫಿ ಶಾಪಲ್ಲಿ ಮಾಡ್ತಾರಲ್ಲ ಆ ಥರ ಇರಲಿಲ್ಲ. ಸನ್ರೈಸ್ ಕಾಫಿ ಪುಡಿ ಹಾಕಿ ಕೊಟ್ಟಿದ್ದರು. ಅದು ಒಂದು ಕಾಫಿ ಏನೋ 40 ರೂಪೀಸ್. ಆ ಅಮೌಂಟಿಗೆ ಇದು ಕಾಫಿ ಅಲ್ಲ ಅನಿಸ್ತು. ಹಾಗಾಗಿ ಅದೊಂದು ಡಿಸಪಾಯಿಂಟ್ ಆಯಿತು. ಹೇಗಿದ್ರೂ ಕಾಫಿ ತೊಗೊಂಡಿದ್ದೀವಿ, ವೇಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಇವಾಗ ಯಡಿಯೂರ್ ಹತ್ರ ಬಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅಮ್ಮ ಮತ್ತು ಅಣ್ಣ ಮುಂದೆ ಹೋಗ್ತಾ ಇದ್ದಾರೆ, ನಾನು ನನ್ನ ಫಿಯಾನ್ಸಿ ಹಿಂದೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದಿದ್ದ ರೀಸನ್ ಏನಪ್ಪ ಅಂದರೆ ಫೈನಲಿ ಮದುವೆ ಫಿಕ್ಸ್ ಆಗಿದೆ. ಅದಕ್ಕೋಸ್ಕರ ಹಾಲ್ನ ಬುಕ್ ಮಾಡಬೇಕಾಗಿತ್ತು. ಹಾಗಾಗಿ ನಮಗೆ ಸಿಂಪಲ್ಲಾಗಿ ಮದುವೆ ಆಗಬೇಕು ಅಂತ ಅನ್ನೋದೊಂದು ಥಾಟ್ ಇತ್ತು. ಹಾಗಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವಸ್ಥಾನದಲ್ಲಿ ಬುಕ್ ಮಾಡೋಣ ವಿಚಾರಿಸ್ಕೊಂಡು ಅಂತ ಹೇಳಿ ಆಲ್ಮೋಸ್ಟ್ ನಾವು ಒನ್ ಟೈಮ್ ಬಂದು ವಿಚಾರಿಸ್ಕೊಂಡು ಹೋಗಿದ್ವಿ. ಹಾಗಾಗಿ ಇವತ್ತು ಬುಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಆಲ್ರೆಡಿ ನಾವು ಒಂದು ಸತಿ ಬಂದಾಗ ಎಲ್ಲ ಡೀಟೇಲ್ಸ್ ಹೇಳಿದರು, ಬಟ್ ಅವಾಗ ನಾನು ಮತ್ತು ಅಣ್ಣ ಮಾತ್ರ ಇದ್ವಿ. ಇವತ್ತು ಅಮ್ಮ ಮತ್ತು ಫಿಯಾನ್ಸಿ ಅವರು ಇಬ್ಬರು ಇದ್ದಾರೆ. ಹಾಗಾಗಿ ಅವ್ರಿಗೂ ಸ್ವಲ್ಪ ಡೀಟೇಲ್ಸ್ ಬೇಕಿಲ್ಲ ಅಂತ ಹೇಳಿ ಎಲ್ಲ ತೋರಿಸಿ ಹೇಳ್ತಾ ಇದ್ದಾರೆ, ಯಾವುದ್ಯಾವುದು ಎಲ್ಲೆಲ್ಲಿ ಏನೇನು ಅಂತ ಹೇಳಿ. ನಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಆ ಥರ ಅರೇಂಜ್ ಮಾಡಿಕೊಂಡು ನಾವು ಬುಕ್ ಮಾಡ್ತಾಯಿದ್ದೀವಿ. ಈಗ ಫೈನಲ್ ಆಗಿ ಕೂತ್ಕೊಂಡು ಏನು ಅಮೌಂಟ್ ಇದೆ ಅದನ್ನು ಮಾತಾಡಿ ಅಡ್ವಾನ್ಸ್ನ ಪೇ ಮಾಡ್ತಾ ಇದ್ದೀವಿ. ಅವರೇ ಗೊತ್ತಿರೋರು ಇರೋದ್ರಿಂದ ದೇವ್ರ ದರ್ಶನವೂ ಕೂಡ ಬೇಗ ಮಾಡಿಸಿದ್ರು. ಅಲ್ಲಿಂದ ನಾವು ಇವಾಗ ಹೇಗಿದ್ರು ಊಟದ ಟೈಮ್ ಆಗಿತ್ತು, ಅನ್ನದಾಸೋಹ ನಡೀತಿತ್ತು ಅಂತೇಳಿ ಊಟ ಮಾಡೋಣ ಅಂತ ಬಂದ್ವಿ. ಇವಾಗ ಸ್ವಲ್ಪ ವೆರೈಟಿ ಜಾಸ್ತಿ ಇತ್ತು. ಸಾಂಬಾರು, ಪಲ್ಯ, ಪುಳಿಯೋಗರೆ, ಅನ್ನ ಸಾಂಬಾರು ಈ ಥರ ಇತ್ತು. ಒಂದೊಂದು ಸತಿ ಬರೀ ಅನ್ನ ಸಾಂಬಾರು ಮಾತ್ರ ಇರ್ತಿತ್ತು. ಹಾಗಾಗಿ ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಇವಾಗ ನಾವು ಹೊರಗಡೆ ಬಂದು ಗಾಡಿ ಎಲ್ಲ ಪಾರ್ಕ್ ಮಾಡಿದ್ವಲ್ಲ, ಹೆಲ್ಮೆಟ್ ಇಸ್ಕೊಂಡು ಗಾಡಿ ತೊಗೊಂಡು ಇವಾಗ ನಾವು ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಕಲ್ಲೂರಿಗೆ ಏನಕ್ಕಪ್ಪ ಅಂದರೆ ನಾನು ಒಂದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ದೆ. ತುಂಬ ಜನ ಹೇಳಿದರು ಸೀರೆಗಳು ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಅದಕ್ಕೆ ಒಂದು ಸತಿ ನೋಡ್ಕೊಬರೋಣ, ಹೇಗಿದ್ರು ಬಂದಿದ್ದೀವಲ್ಲ, ಇಲ್ಲಿಂದ ಒಂದು ½ ಜರ್ನಿ ಇದೆ ಇಲ್ಲಿಂದ. ಹಾಗಾಗಿ ಹೋಗಿ ಬರೋಣ ಒಂದು ಸತಿ ನೋಡಿಕೊಂಡು ಅಂತ ಅಂದ್ಕೊಂಡು ಹೋದ್ವಿ. ಓನ್ ಗಾಡಿ ಇದ್ದರೆ ಮಾತ್ರ ಇಲ್ಲಿಗೆ ಹೋಗೋಕ್ಕಾಗೋದು. ಬಿಕಾಸ್ ಇಲ್ಲಿ ಬಸ್ ಫೆಸಿಲಿಟಿ ಸ್ವಲ್ಪ ಕಮ್ಮಿ ಇದೆ. KSRTC ಇದೆ, ಬಟ್ ಟೈಮಿಂಗ್ಸ್ ಅಂತೆ. ಆಟೋಗಳು ಕೂಡ ಬಾಡಿಗೆ ಹೊಡೆಯುತ್ತಂತೆ. ಸ್ವಲ್ಪ ಆಟೋದಲ್ಲಿ ಅಮೌಂಟ್ ಜಾಸ್ತಿ ಇದೆ. ಹಾಗಾಗಿ ಅದು ಬಿಟ್ಟರೆ ಪ್ರೈವೇಟ್ ಬಸ್ಗಳು ಕೂಡ ಇದೆ. ಇಲ್ಲ ಅಂದರೆ ಓನ್ ವೆಹಿಕಲಲ್ಲೇ ಹೋಗಬೇಕು. ಹಾಗಾಗಿ ನಾವು ಹೇಗಿದ್ರು ಬಂದಿದ್ವಲ್ಲ, ½ ಜರ್ನಿ ಅಲ್ವಾ, ನೋಡ್ಕೊಬರೋಣ ಅಂತ ಹೇಳಿ ಹೊರಟ್ವಿ. ವೆದರ್ ಅಂತೂ ಸಕ್ಕತ್ತಾಗಿತ್ತು. ಹಾಗೆ ಗ್ರೀನರಿ ಕೂಡ ಜಾಸ್ತಿ ಇತ್ತು. ರೋಡಲ್ಲಿ ತುಂಬ ಗಾಡಿಗಳಿರಲಿಲ್ಲ, ಅದೊಂದು ಖುಷಿ ವಿಷಯ. ನಾನು ವಿಡಿಯೋದಲ್ಲಿ ನೋಡಿದಾಗೆ SRS ಸಿಲ್ಕ್ಸ್ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿ ವಿಡಿಯೋ ತೋರಿಸಿದ್ರು. ಹಾಗಾಗಿ ಅಲ್ಲೇ ಹೋಗಿ ನೋಡೋಣ ಅಂತೇಳಿ, SLN ಸಿಲ್ಕ್ಸ್ ಅಂತ, ಅಲ್ಲೇ ಹೋಗಿ ನೋಡೋಣ ಅಂತ ಹೊರಟ್ವಿ. ಒಳಗಡೆ ಹೋಗಿ ಸ್ಯಾರೀಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯಿತು. ಯಾವ್ದು ನೋಡಿ ಯಾವ್ದು ತೊಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಒಂದು ನೋಡಿದ್ರೆ ಒಂದು ಇಷ್ಟ ಆಗುತ್ತೆ, ಇನ್ನೊಂದು ನೋಡಿದ್ರೆ ಇನ್ನೊಂದು ಇಷ್ಟ ಆಗುತ್ತೆ. ಒಂದಷ್ಟು ಸೀರೆ ಎಷ್ಟು ಸಿಕ್ಕಾಪಟ್ಟೆ ನೋಡಿದ್ದೀನಿ, ನಾನಂತೂ ಲೆಕ್ಕನೇ ಇಲ್ಲ. ಒಂದಷ್ಟು ಗುಡ್ಡೆ ಹಾಕ್ಬಿಟ್ಟಿದ್ರು, ಎಲ್ಲನೂ ತೆಗ್ದು. ಯಾಕಂದರೆ ನಾವು ಹೋಗಿದ್ದನ್ನ ತುಂಬ ಜನ ಇದ್ದರು. ಹಾಗಾಗಿ ಕಲೆಕ್ಷನ್ ಸ್ವಲ್ಪ ಕಮ್ಮಿನೂ ಇತ್ತು ನಾನು ಹೋದಾಗ. ಯಾಕಂದರೆ ಹಬ್ಬಕ್ಕೆಲ್ಲ ತುಂಬ ಜನ ಶಾಪಿಂಗ್ ಮಾಡಿದರು. ಅದಲ್ದಲ್ಲೇ ಮದುವೆ ಸೀಸನ್ ಅಲ್ವಾ, ಹಾಗಾಗಿ ಕಲೆಕ್ಷನ್ನು ತುಂಬ ಕಮ್ಮಿ ಇತ್ತು ಅಂತ ಅಲ್ಲ, ಇರೋದ್ರಲ್ಲಿ ತುಂಬ ಚೆನ್ನಾಗಿರೋದು ಇದೆ. ಬಟ್ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಈ ರೇಷ್ಮೆ ಸೀರೆ ಎಲ್ಲ 10 ಮೇಲಿದೆ ಚೆನ್ನಾಗಿರೋದು. ಅಂದರೆ ಅದರಲ್ಲೂ ಕೂಡ 80% ಸಿಲ್ಕು, 20% ಸೆಮಿ, ಈ ಥರದ್ರಲ್ಲೂ ಒಂದು 5-6 ರೇಂಜಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಲ್ದೇ ಸೆಮಿಲಿ ಇನ್ನೂ 4 ಸ್ಟಾರ್ಟ್ ಆಗುತ್ತೆ. ಡಿಸ್ಕೌಂಟ್ ಎಲ್ಲ ಇರುತ್ತೆ, ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಬಂದು. ಅದರಲ್ಲೂ ಸ್ಪೆಷಲಾಗಿ ಯೂಟ್ಯೂಬ್ ನೋಡ್ಕೊಂಡು ಹೋಗೋರ್ಗಂತೂ ಇನ್ನೂ ಡಿಸ್ಕೌಂಟ್ ಇದೆ. ಎಷ್ಟು ಕಲೆಕ್ಷನ್ ತೆಗ್ದಾಕಿದ್ರು ನಮ್ಗೆ ಇನ್ನೂ ನೋಡೋಣ ಅಂತ ಅನಿಸಿತ್ತು. ಅದಕ್ಕೇ ನೀವೇ ಬಂದು ನೋಡಿ ಅಂತ ಅಂದರು. ಅದಕ್ಕೆ ನಾನೇ ಹೋಗಿ ಯಾವ್ದಾವ್ದು ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಾನು ಬಂದಿದ ತಕ್ಷಣ ನನಗೆ ಇಷ್ಟ ಆಗಿದ್ದು 1-2-3 ಸ್ಯಾರಿ ತೆಗ್ದಾಕೋಬಿಟ್ಟೆ. ಏನಕ್ಕಂದರೆ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ನನಗೆ ಪರ್ಚೇಸಿಂಗಲ್ಲಿ ಲೇಟ್ ಆಗಲಿಲ್ಲ. ನಮ್ಮ ಮಮ್ಮಿಗೆ ತೆಗಿಯೋದ್ರಲ್ಲೇ ತುಂಬ ಟೈಮ್ ಆಗೋಯಿತು. ಐ ಥಿಂಕ್ ಅವರೊಂದು 4-5 ಸ್ಯಾರಿ ಅಷ್ಟೇ ತೋರಿಸಿದ್ದು ನನಗೆ. ಅದರಲ್ಲೇ ನಾನು
ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಮ್ಮಮ್ಮ ತುಂಬ ಲೇಟ್ ಮಾಡಿದ್ರು. ಆಮೇಲೆ ಕೆಳಗಡೆ ಬಂದೆ ಗಿಫ್ಟಿಂಗ್ ಸ್ಯಾರೀಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳಿ ತೊಗೊಂಡ್ವಿ. ಅಲ್ಲೂ ಸಹ ಸಾಫ್ಟ್ ಸಿಲ್ಕಲ್ಲಿ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಸಿಕ್ತು. ಅಲ್ಲೂ ಕೂಡ ನೀವೇ ಯಾವುದು ಬೇಕೋ ಅದನ್ನು ತೊಗೊಳ್ಳಿಕ ಅಂದರು. ಹಾಗಾಗಿ ನಾನೇ ಕೂತ್ಕೊಂಡು ಅವರು ಒಂದು ಪ್ಯಾಟ್ರನ್ ತೋರಿಸ್ತಾರೆ ನಮಗೆ ಯಾವ ಬಜೆಟಲ್ಲಿ ಏನು ಬೇಕು ಅಂತ. ಆ ಪ್ಯಾಟ್ರನ್ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ತುಂಬ ಕಲರ್ಸ್ ಇರುತ್ತೆ, ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಮ್ಮಮ್ಮ ಯಾವುದ್ರಲ್ಲೆಲ್ಲ ತೊಗೊಂಡ್ರು ನಾನು ಅದರಲ್ಲೆಲ್ಲ ಒಂದೊಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಪರ್ಚೇಸ್ ಮಾಡಿರೋ ಅಷ್ಟು ಸೀರೆಯಲ್ಲಿ ಗಿಫ್ಟಿಂಗ್ ಸ್ಯಾರಿಲೂ ಕೂಡ ನಾನು ಒಂದೊಂದು ಸ್ಯಾರಿ ತೊಗೊಂಡಿದ್ದೀನಿ. ಅಷ್ಟು ಕ್ವಾಲಿಟಿ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ಕ್ರೇಪ್ ಸಿಲ್ಕು ಇವಾಗಿನ ಟ್ರೆಂಡಿಂಗ್ ಏನೇನಿದೆಯೋ ಎಲ್ಲನೂ ಸಿಗುತ್ತೆ ಅಲ್ಲಿ. ಮೈಸೂರು ಸಿಲ್ಕು ನಾನು ಕೇಳ್ದಂಗೆ ನಾನು ಹೋದಾಗ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಇತ್ತು. ಅವ್ರು ಅಂದರು ದಸರಾ ಆದಮೇಲೆ ಬಂದರೆ ಸ್ವಲ್ಪ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ, ಈಗೆಲ್ಲ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದರು. ಸರಿ ಓಕೆ, ಏನು ಮಾಡೋಕ್ಕಲ್ಲ, ಇರೋದ್ರೆಲ್ಲ ಪರ್ಚೇಸ್ ಮಾಡಬೇಕು. ಮತ್ತೆ ನಮಗೆ ಬರೋ ಐಡಿಯಾ ಇರಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಶಾಪಿಂಗ್ ಮಾಡಿಬಿಟ್ಟಿದೆ ತುಂಬ ಸ್ಯಾರೀಸ್ನ. ಮತ್ತೆ ಬಂದರೆ ಸುಮ್ಮನೆ ಏನಕ್ಕೆ ಒಂದು ಸ್ಯಾರಿ 2 ಸ್ಯಾರಿಗೋಸ್ಕರ ಬರೋದಕ್ಕಾಗಲ್ಲ, ಅಲ್ಲೇ ತೊಗೊಳ್ಳೋಣ ಅಂತೇಳಿ ಎಷ್ಟಾಗುತ್ತೋ ಅಷ್ಟು ಸೀರೆ ಇಲ್ಲೇ ಪರ್ಚೇಸ್ ಮಾಡಿದ್ದೀವಿ. ಫೈನಲಿ ಗಿಫ್ಟಿಂಗ್ ಸ್ಯಾರಿಲೂ ಒಂದಷ್ಟು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಕುತ್ಕೊಂಡು ಟೋಟಲ್ ಮಾಡ್ಕೊತಿದ್ದೀವಿ ಎಷ್ಟೆಷ್ಟು ಬೇಕು ಸ್ಯಾರಿ ಅಂತ ಹೇಳಿ. ಅದರಲ್ಲೂ ಕೂಡ ನಮ್ಮಮ್ಮನೂ ತೊಗೊಂಡ್ರು ಚೆನ್ನಾಗಿದೆ ಅಂತ ಹೇಳಿ. ಅದು ಒಂದು 7-8 ತೊಗೊಂಡ್ವಿ ಅನ್ಸುತ್ತೆ, 10 ತೊಗೊಂಡಿದ್ದೀವಿ ಗಿಫ್ಟಿಂಗ್ ಸ್ಯಾರೀಸೂ. ನಮಗೂ ಕೂಡ ತೊಗೊಂಡಿದ್ದೀವಿ. ಅಲ್ಲಿಂದ ಮತ್ತೆ ಇವಾಗ ಬೇರೆ ಕಡೆ ಕೌಂಟ್ರಿಗೂ ಬಂದಿದ್ದೀವಿ. ಏನಕ್ಕಂದರೆ ಕಲೆಕ್ಷನ್ ಅಲ್ಲ, ಕಲರ್ ಕಮ್ಮಿ ಇತ್ತು ನಮ್ಗೆ ಆ ಪ್ಯಾಟ್ರನಲ್ಲಿ ಅಂತೇಳಿ ಈ ಕಡೆ ಕೊಡ್ತೀನಿ ಅಂತ ಈ ಕಡೆ ಕರ್ಕೊಬಂದಿದ್ದಾರೆ. ಸ್ಯಾರಿ ಕೂಡ ಓಪನ್ ಮಾಡಿ ತೋರಿಸ್ತಾರೆ, ನಮ್ಗೆ ಯಾವ್ದು ಬೇಕೋ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಸ್ಯಾರಿಲಿ ಯಾವುದೂ ಡ್ಯಾಮೇಜ್ ಇರೋಲ್ಲ, ಬಿಕಾಸ್ ಇವರು ಫೋಲ್ಡಿಂಗ್ ಮಾಡುವಾಗಲೇ ನೋಡಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾನು ಯಾವುದು ಸ್ಯಾರಿ ಕೂಡ ಓಪನ್ ಮಾಡಿ ತೋರಿಸಿಲ್ಲ, ಅವರು ಯಾವುದು ಡ್ಯಾಮೇಜ್ ಇಲ್ಲ. ಮನೆಗೆ ಬಂದು ಕೂಡ ನೋಡಿದೆ ಯಾವುದು ಡ್ಯಾಮೇಜ್ ಇಲ್ಲ, ಹಾಗಾಗಿ ತೊಂದರೆ ಇಲ್ಲ. ಅದೊಂದು ಎಲ್ಲೇ ತೊಗೊಂಡ್ರು ಡ್ಯಾಮೇಜ್ ಇದ್ದರೆ ಮತ್ತೆ ರಿಟರ್ನ್ ಮಾಡಬೇಕಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಅವರೇ ಹೇಳಿದ್ರು ನೋಡೋ ಅವಶ್ಯಕತೆನೇ ಇಲ್ಲ, ನಾವು ಪ್ಯಾಕಿಂಗ್ ಮಾಡುವಾಗಲೇ ಫೋಲ್ಡ್ ಮಾಡುವಾಗಲೇ ನೋಡಿ ಪ್ಯಾಕ್ ಮಾಡಿರ್ತೀವಿ, ಇಫ್ ಇನ್ ಕೇಸ್ ಇದ್ದರೂ ನಾವು ತೊಗೊತೀವಿ ಅಂತ. ಫೈನಲಿ ಸ್ಯಾರಿ ಎಲ್ಲ ಸೆಲೆಕ್ಟ್ ಆಯಿತು. ಇವಾಗ ಬಂದು ಎಷ್ಟು ಸ್ಯಾರಿ ತೊಗೊಂಡಿದ್ದೀವಿ ಬಿಲ್ಲಿಂಗ್ ಮಾಡ್ಸೋಣ ಅಂತ ಹೇಳಿ ಕೌಂಟ್ ಮಾಡ್ಕೊಂಡು ಎತ್ತಿಕೊತಾ ಇದ್ದೀವಿ. ಇದು ಕೂಡ ನಾವೇ ಎಲ್ಲ ಮಾಡ್ಕೊತಾ ಇದ್ದೀವಿ, ಯಾಕಂದರೆ ಅವರೆಲ್ಲ ಸ್ಯಾರಿ ತೋರಿಸ್ತಾರೆ, ತಂದು ಇಲ್ಲಿ ಕೌಂಟರ್ ಕೆಳಗಡೆ ಕೊಡ್ತಾರೆ. ನಮ್ಗೆ ಅದರಲ್ಲಿ ಯಾವ್ದಾದ್ರು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಬಿಲ್ಲಿಂಗ್ ಹತ್ರ ಕೊಡಬೇಕು. ಅದನ್ನೆಲ್ಲ ಎತ್ತಿಕೊಂಡು ನಾನಿವಾಗ ಬಿಲ್ ಮಾಡ್ಸೋಣ ಅಂತ ಹೇಳಿ ಬಂದ್ವಿ. ಇವ್ರಿಗೆ ಹೇಳಿದೆ ನಾನು ಯೂಟ್ಯೂಬ್ ನೋಡ್ಕೊಂಡು ಬಂದಿರೋದು ಅಂತ, ಅದಕ್ಕೆ ಸರಿ ಅಂತ ಹೇಳಿ ಡಿಸ್ಕೌಂಟು ಕೂಡ ಮಾಡಿಕೊಟ್ರು. ಒಂದು ನಮ್ಮಮ್ಮ ಕೂಡ ಪರ್ಚೇಸ್ ಮಾಡಿದ್ರು, ಇನ್ನೊಂದು ನಮ್ಮ ಹುಡುಗನ ಕಡೆಯೂ ಕೂಡ ಕೊಡಿಸಿದ್ರು. ಇಲ್ಲಿ ನಾನೊಂದು 3 ಸ್ಯಾರಿ ತೊಗೊಂಡೆ ಅನಿಸುತ್ತೆ ನನಗೆ ಕೊಡಿಸಿದ್ದವರು. ನಮ್ಮಮ್ಮ ಅವರು ಗಿಫ್ಟಿಂಗ್ ಸ್ಯಾರಿ ಮತ್ತು ಅವರಿಗೆ ಒಂದಷ್ಟು ಸೀರೆ ತೊಗೊಂಡ್ರು. ಎಲ್ಲ ಟೋಟಲ್ ಕಾಸ್ಟ್ ಅವರು ಮತ್ತು ನಮ್ಮಿಂದ ಐ ಥಿಂಕ್ ನಾನೊಂದು 30 ಅರೌಂಡ್ ಅಂದ್ಕೊತೀನಿ, ಅಷ್ಟರಲ್ಲಿ ಶಾಪಿಂಗ್ ಹೇಳಿದ್ವಿ ನಾವು. ನೋಡಿ ಅವರೇ ತೋರಿಸಿದ್ರು ನಾರ್ಮಲ್ ಪ್ರೈಸ್ ಇಷ್ಟಿದೆ, ಆಮೇಲೆ ನೀವು ಬಂದಿರೋದಕ್ಕೋಸ್ಕರ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀರಾ, ನೆಕ್ಸ್ಟ್ ಟೈಮ್ ಬರಬೇಕು ಅನ್ನೋದಕ್ಕೋಸ್ಕರ ಅವ್ರು ಹಾಕಿರೋ ಬಿಲ್ಲಲ್ಲೂ ಮತ್ತೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಹಾಕ್ಕೊಟ್ರು. ಇನ್ನೂ ಒಂದು ರೌಂಡ್ ಬರುತ್ತಲ್ಲ, ಇನ್ನೂ ಬರುತ್ತಂದರೆ ಬರಬೇಕು ಅಂದ್ಕೊಂಡಿದ್ದೀನಿ. ಕಲ್ಲೂರಿಗೆ ಎಂಟ್ರಿ ಆಗಿದ ತಕ್ಷಣ ತುಂಬ ಅಂಗಡಿಗಳು ಈ ಥರ ಇರುತ್ತೆ. ಬಟ್ ನಾವು ಬಂದಿದ್ದು SLN ಸಿಲ್ಕ್ಸ್ ಅಂತ. ಇದು ಸ್ವಲ್ಪ ಒಳಗೆ ಬಂದು ಅಂದರೆ ಊರೊಳಗೆ ಬರಬೇಕು, ತುಂಬ ಇರುತ್ತೆ. ಐ ಥಿಂಕ್ ಗೂಗಲ್ ಮ್ಯಾಪಲ್ಲಿ ಅವೈಲಬಲ್ ಇರುತ್ತೆ ಈ ಲೊಕೇಶನ್ನು. ಹಾಕ್ಕೊಂಡ್ರೆ ಆರಾಮಾಗಿ ಡೈರೆಕ್ಟ್ ಶಾಪ್ ಹತ್ರನೇ ಬರ್ಬೋದು. ನನಗನ್ಸಿದ ಪ್ರಕಾರ ಬ್ಯಾಂಗ್ಳೂರಿಗಿಂತ ಇಲ್ಲಿ ಪ್ರೈಸ್ ಕಮ್ಮಿ ಇದೆ ಸೆಮಿಲೆಲ್ಲ. ನನಗೆ ತುಂಬ ರೇಷ್ಮೆ ಸೀರೆ ಸ್ವಲ್ಪ ಇಷ್ಟ ಆಗಲಿಲ್ಲ, ಯಾಕಂದರೆ ಕಲೆಕ್ಷನ್ ಕಮ್ಮಿ ಇತ್ತು. ಹಾಗಾಗಿ ಎಲ್ಲ ಫೈನಲಿ ಶಾಪಿಂಗ್ ಮಾಡ್ಕೊಂಡು ನಾವಿವಾಗ ಮತ್ತೆ ಬೆಂಗಳೂರಿಗೆ ಹೊರಡಬೇಕು ಅಂತ ಬೇಗನೆ ಹೊರಟಿದ್ದೀವಿ. ಆನ್ ದ ವೇ ಬರ್ತಾ ಕೋಡಿ ಆಗಿತ್ತು, ಅದನ್ನು ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿ ಕಾಣಿಸಿತ್ತು. ಅಮ್ಮ ಮತ್ತು ಅಣ್ಣ ಮುಂದೆ ಗಾಡೀಲಿ ಹೋಗ್ತಾ ಇದ್ದಾರೆ, ನಾನು ಮತ್ತು ಫಿಯಾನ್ಸಿ ಹಿಂದೆಗಡೆ ಗಾಡೀಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕುಣಿಗಲಲ್ಲಿ ಅಮ್ಮನ್ನ ನಾವು ಈಗ ಬಸ್ ಹತ್ತಿಸ್ಬೇಕು, ಅಲ್ಲಿಂದ ಅಣ್ಣ ಊರಿಗೆ ಹೋಗ್ತಾನೆ. ಅದಕ್ಕೇ ಮಧ್ಯಾಹ್ನ ಊಟ ಮಾಡಿದ್ದು, ಏನು ಸ್ನ್ಯಾಕ್ಸ್ ತಿಂದಿಲ್ಲ ಅಂತ ಹೇಳಿ ಬಂದು ಪಾನಿಪುರಿ ತಿಂತಾ ಇದ್ದೀವಿ. ಯಾವಾಗಲೂ ಒಂದೇ ಪ್ಲೇಟ್ ಪಾನಿಪುರಿ ತಿಂತಿದ್ದು, ಈ ಸತಿ ಪಾನಿಪುರಿ ಪ್ಲಸ್ ಮಸಾಲೆ 2 ತಿಂದಿದ್ದೀನಿ. ಅಲ್ಲೆಲ್ಲ ಶಾಪಿಂಗ್ ಮಾಡಿ ಸುಸ್ತಾಗಿರೋದಕ್ಕೋಸ್ಕರ. ಇಲ್ಲಿ ರೆಗ್ಯುಲರು ನಮ್ಮ ಅಣ್ಣ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಬಂದ, ಅದಕ್ಕೆ ಇಲ್ಲೇ ತಿಂತಾ ಇದ್ದೀವಿ. ಇಲ್ಲಿಂದ ಮಸಾಲೆ ಪಾನಿಪೂರಿ ತಿಂದ್ಕೊಂಡು ನಾವಿವಾಗ ಬೆಂಗಳೂರಿಗೆ ಹೊರಡಬೇಕು. ಅಮ್ಮನ್ನ ಅಲ್ಲೇ ಬಸ್ ಹತ್ತಿಸಿದ್ವಿ. ಆನ್ ದ ವೇ ಬತ್ತಾ ಜಾನ್ಸನಲ್ಲಿ ತುಂಬ ಜನ ನಿಂತಿದ್ರು. ಏನಾಯ್ತಪ್ಪ, ಏನೋ ಆಕ್ಸಿಡೆಂಟ್ ಆಗಿರ್ಬೇಕೇನೋ ಅಂತ ನೋಡಿದ್ವಿ, ಬಟ್ ಏನೂ ಇಲ್ಲ. ಹಿಂಗೆ ಚಿಕ್ಕ ಪುಟ್ಟದ ಕಿರಿಕಾಗಿ ಜನ ತುಂಬ ತುಂಬ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ರು. ಅದರಿಂದ ಇಷ್ಟೊಂದು ಟ್ರಾಫಿಕ್ ಆಗಿತ್ತು. ಸೈಡಿಗೆ ಹೋಗಿ ಕೂಡ ಜಗಳ ಆಡ್ತಿರ್ಲಿಲ್ಲ, ಅಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಜನ ಎಲ್ಲ
ಕುತ್ಕೊಬಿಟ್ಟಿದ್ರು. ಮತ್ತೆ ಇವಾಗ ಇಲ್ಲಿಂದ ಬೆಂಗಳೂರಿಗೆ ಬೇಗ ಹೋಗ್ಬೇಕು, ಏನಕ್ಕಂದ್ರೆ ಮಳೆ ಬರೋ ತರ ಆಗಿತ್ತು ವೆದರು. ಮಳೇಲಿ ಸಿಗಾಕೊಂಡ್ರೆ ಇಬ್ರು ನೆನಿತೀವಿ, ಅದಲ್ದಲೆ ಸ್ಯಾರಿ ಕೂಡ ನೆನೆಯುತ್ತೆ. ಅದಕ್ಕೋಸ್ಕರ ಬೇಗ ಹೊರಟ್ವಿ. ಇಲ್ಲಿಂದ ಬೇಗ ಗಾಡಿ ಓಡಿಸ್ಕೊ ಬಂದ್ರು, ಲೇಟ್ ಏನ್ ಮಾಡ್ಲಿಲ್ಲ. ಅದಕ್ಕೆ ಬೇಗ ಒಂದು 7:20ಗೆಲ್ಲ ಬ್ಯಾಂಗ್ಳೂರ್ ರೀಚ್ ಆಗ್ಬಿಟ್ವಿ. ಬೆಳಗ್ಗೆಯಿಂದ ಕಾಫಿ ಟೀ ಏನು ಕುಡ್ದಿರ್ಲಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಹೇಳಿ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಇದು ನನ್ನ ಫೇವ್ರೆಟ್ ಸ್ಪಾಟ್ ಕಾಫಿಲಿ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಕರೆನ್ಸಿ ಖಾಲಿ ಅಂದ್ರೆ ನಾನು ಏನು ಮಾಡೋಣ ಅಂತ ಹಾಕ್ಸ್ಬೇಕಪ್ಪ. ತೋರಿಸಿ ಬ್ರೂ ಕಾಫಿ ಪುಡಿ, ಬ್ರೂ ಕಾಫಿ ಪುಡಿ ಅಲ್ಲಿ ಚೆನ್ನಾಗಿತ್ತಾ? ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಯಾರು ನೋಡಿದ್ರೆ ಏನು ಅನ್ಕೋಬೇಕು ನೀನು ನೋಡಿ. ನಿಜ ಚೆನ್ನಾಗಿರ್ಲಿಲ್ಲ. ಬ್ರೂ ಕಾಫಿ ಪುಡಿ ಸಾರಿ ಸನ್ರೈಸ್ ಹಾಕೊಟ್ಟಿದ್ದು. ಸೀರಿಯಸ್ ಆಗಿ ಸೂಪರ್ ಆಗಿದೆ. ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಕಾಫಿಲಿ. ಇಡೀ 4 ದಿನ ಟ್ರಿಪ್ ಮಾಡ್ಕೊಂಡ್ಬಂದು ಕುಡಿದೋದು ಸಮಾಧಾನ ಆಗಿಲ್ಲ. ಕಾಫಿನ ಇಲ್ಲಿ ಕುಡಿದಿರೋದಕ್ಕೆ ಸಮಾಧಾನ ಆಗಿದೆ. ಓಕೆ, ಫುಲ್ ಟ್ರಿಪ್ ಹಾಕೊಂಡ್ಬಂದಿದ್ದೀವಿ. ಎಂಜಾಯ್ 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 ಯುವರ್ ಕಾಫಿ. ನಮ್ಮ ಕಾಫಿ ಅಂದರೆ ಕಾಫಿ.